ರಾಜ್ಯ ರಾಷ್ಟ್ರೀಯ ನಾಯಕರನ್ನ ಭೇಟಿ ಮಾಡ್ತಾ ಇದ್ರಿ ನೀವು, ನಿತಿನ್ ನವೀನ್ ಅವರು ಭೇಟಿ ಮಾಡಿದ್ರಿ, ಏನ್ ಸುಳಿವು? ಅಶೋಕ್ ಅವರು ನಿಮ್ಮನ್ನ ಬಂದು ಭೇಟಿ ಮಾಡಿದ್ರು. ಅಪ್ಪ ಒಂದು ಕಣೋ, ನಾನು ರಾಷ್ಟ್ರದ ಒಬ್ಬ ಮಂತ್ರಿ ಇದ್ದೀನಿ. ಸನ್ಮಾನ್ಯ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ಒಬ್ಬ ಲವಲವಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಒಂದಿದ್ದೀನಿ. ಇವತ್ತು ಇಲ್ಲಿರ್ತೀನಿ, ನಾಳೆ ಇನ್ನೊಂದು ಇರ್ತೀನಿ, ಮತ್ತೊಂದು ಇರ್ತೀನಿ. ಇಡೀ ದೇಶದಲ್ಲಿ 2 ವರ್ಷದಲ್ಲಿ 22-23 ರಾಜ್ಯಗಳಿಗೆ ಸಾವಿರಾರು ಕಿಲೋಮೀಟರ್ ಸುತ್ತಾಡಿ ಅಲ್ಲಿಯ ಭಾವನೆಗಳನ್ನು, ಅಲ್ಲಿಯ ಜನರ ಜೀವನವನ್ನು, ಅಲ್ಲಿ ಇರ್ತಕ್ಕಂಥ ಅನೇಕ ಸುಧಾರಣೆಗಳನ್ನು ರಾಷ್ಟ್ರಕ್ಕೆ ಗಮನಕ್ಕೆ ತರ್ತಕ್ಕಂಥದಕ್ಕೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ನಮ್ಗೆ ಕೊಟ್ಟಿರ್ತಕ್ಕಂಥ ಟಾಸ್ಕ್ ಇದೆಯಲ್ಲ, ಈ ಟಾಸ್ಕನ್ನು ನಾವು 100ಕ್ಕೆ 100 ಆಗಿದ್ದಾದರೆ 25 ಕೋಟಿ ಕುಟುಂಬ ಬಡತನ ರೇಖೆಯಲ್ಲಿದ್ದು 25 ಕೋಟಿ ಇವತ್ತು 3-4% ಬಂದಿದೆ. 3-4% ಬಂದಿದೆ. ಆದ್ದರಿಂದ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಭಾಷೆ, ಒಂದೊಂದು ರಾಜ್ಯದಲ್ಲಿ ಒಂದೊಂದು ಜಾತಿ, ಒಂದೊಂದು ರಾಜ್ಯದಲ್ಲಿ ಅವರದೇ ಆದಂತಹ ಸಂಪ್ರದಾಯಗಳು, ಈ ಎಲ್ಲ ಸಂಪ್ರದಾಯಗಳನ್ನು ಒಳಗೊಂಡಂತೆ ಬಡತನವನ್ನು ಕೂಡ ನಾವೆಲ್ಲ ಒಂದು ಕಡೆ ಮೆಟ್ಟು ನಿಂತು ಅವರನ್ನು ಕೂಡ ಮೇಲ್ಪಂಕ್ತಿಗೆ ತರ್ಬೋದು ಅನ್ನೋದಕ್ಕೆ 12 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದಿನಚರಿ ಇದೆಯಲ್ಲ, ನನಗೆ ಭಾರಿ ಸ್ಫೂರ್ತಿ ಕೊಟ್ಟಿದೆ. ಅದನ್ನು ನೋಡಿದಾಗ ನನಗನ್ಸೋದು ಈ ದೇಶದ ಬಡತನದ ಜೊತೆಯಲ್ಲಿ ಈ ದೇಶದ ಸಮೃದ್ಧ ಮತ್ತು ಅಭಿವೃದ್ಧಿ ಅಂತ ಕೊಂಡೊಯ್ತಕ್ಕಂಥದಕ್ಕೆ ಎಲ್ಲ ಥರದ ಸೂಚನೆಗಳಿವೆ. ರಾಜ್ಯ ಬಿಜೆಪಿಯ ಹೊಣೆ ಹೊತ್ಕೊಳ್ತಾರೆ ಸೋಮಣ್ಣ ಅವರು ಅಂತ ಚರ್ಚೆ ನಡೀತಾ ಇದೆ, ಹೌದಾ? ನಾನು ಒಬ್ಬ ಪಕ್ಷದ ಶಿಸ್ತಿನ ಸಿಪಾಯಿ. ಪಕ್ಷ ನನಗೆ ಹೇಳಿದ್ರು, ಅಮಿತ್ ಶಾಜಿಯವರು ನನ್ನ ಮನೆಗೆ ಬಂದು ಸುಮಾರು 2-3 ಗಂಟೆ ಕುಳಿತುಕೊಂಡು ನೀವು ಹೋಗು, ನೀನು ವರ್ಣಾಗೆ ಅಂದರು. ಓದೋನು. ಅದಾದಮೇಲೆ ಏನೇನೋ ಆಯಿತು ಅದೆಲ್ಲ ನಾನು ಇವಾಗ ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಅದಾದಮೇಲೆ ನನಗೆ ತುಮಕೂರಿಗೆ ಹೋಗು ಅಂದರು. ತುಮಕೂರಿನ ಜನ ಯಾವತ್ತೂ ಕೂಡ 5,000-6,000ದಲ್ಲಿ ಬಿ ಜೆ ಪಿ ಗೆಲ್ಲೋದು, ಇಲ್ಲ ಕಾಂಗ್ರೆಸ್ ಗೆಲ್ಲೋದು. 1,76,000ದಲ್ಲಿ ನನ್ನನ್ನು ಗೆಲ್ಲಿಸ್ಕೊಟ್ಟಿದ್ದಾರೆ. ಅಭಿವೃದ್ಧಿಯ ಏನು ಒಂದು ಭಾವನೆ ಇದೆ ರಾಷ್ಟ್ರದ ಪ್ರಧಾನಿಗಳಿಗೆ, ಅದನ್ನು ನಾನು ಕೂಡ ಎಲ್ಲ ಒಂದು ಕಡೆ 2 ವರ್ಷದಲ್ಲಿ ಮೈಗೂಡಿಸ್ಕೊಂಡು ಕರ್ತವ್ಯ ಮಾಡ್ತಾ ಇದ್ದೀನಿ. ಹೈಕಮಾಂಡು, ರಾಜ್ಯದ ನಾಯಕರು, ರಾಷ್ಟ್ರದ ನಾಯಕರು ಯಾವ ರೀತಿ ಸಂದೇಶ ಕೊಡ್ತಾರೋ ಆ ಸಂದೇಶಕ್ಕೆ ನಾನು ಬದ್ಧನಾಗಿರ್ತೀನಿ. ರಾಷ್ಟ್ರದ ನಾಯಕರು ಹೈಕಮಾಂಡ್ ಏನು ಹೇಳ್ತಾರೋ ಅದಕ್ಕೆ ನಾನು ಬದ್ಧನಾಗಿರ್ತೀನಿ.